ಹಲೋ ಗೆಳೆಯರೆ, ಕೇರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ಯಾರೆಲ್ಲ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಗಳು ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಮತ್ತು ಟೋಟಲ್ ಇದಕ್ಕೆ ಮಾರ್ಕ್ಸ್ ಎಷ್ಟು ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ, ಇದು ಯಾವ ಥರ ಸಿಲೆಬಸ್ ಮಾರ್ಕ್ಸ್ ಕೌಂಟ್ ಆಗುತ್ತೆ ಮತ್ತು ಯಾವ ಎಲ್ಲೆಲ್ಲಿ ನೀವು ಅಡ್ಮಿಷನ್ ತೊಗೋಬೋದು ಈ ಒಂದು ವಿಡಿಯೋದಲ್ಲಿ, ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗಾಗಿ ಕೊಡ್ತೀನಿ. ಈಗ ನೀವು ಯಾವ್ದಾದ್ರು ಮೊದಲನೇ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನದು ಸಬ್ಸ್ಕ್ರೈಬ್ ಮಾಡಿ, ಆಗ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಗೆಳೆಯರಿಗೆ ಸ್ಟಾರ್ಟ್ ಮಾಡೋಣ. ಈಗ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂದರೆ, ನೀವು KCET ಅಪ್ಲಿಕೇಶನ್ ಹಾಕುವಾಗ ಅಗ್ರಿಕಲ್ಚರ್ ಕೋಟಾ ಅಂತ ಬರುತ್ತೆ, ಅದನ್ನೇನಾದರೂ ನೀವು ಕ್ಲೇಮ್ ಮಾಡ್ಕೊಂಡಿದ್ರೆ ಅವ್ರು ಮಾತ್ರ ಈ ಒಂದು KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೋದು. ಮತ್ತು ನೀವು ಎಲ್ಲೆಲ್ಲಿ ಅಡ್ಮಿಷನ್ ತೊಗೋಬೋದು ಅಂದರೆ BSc ಅಗ್ರಿಕಲ್ಚರ್, ವೆಟರ್ನರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಆ್ಯಂಡ್ BTech ಈ ಕೋರ್ಸಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಮತ್ತು ಇದಕ್ಕೆ ಯಾವ ಥರ ವೇಟೇಜ್ ಯಾವ ಥರ ಇಡ್ತಾರೆ ಅಂದರೆ, ಇದಕ್ಕೆ ಪ್ರಾಕ್ಟಿಕಲಿಂದ 50 ಮಾರ್ಕ್ಸ್ ಇಡ್ತಾರೆ, CET ಇಂತ್ರ 25 ಮಾರ್ಕ್ಸ್ ಇಡ್ತಾರೆ, ಬೋರ್ಡಿಂತ್ರ 25 ಮಾರ್ಕ್ಸ್ ಹಿಡಿದು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ರ್ಯಾಂಕಿಂಗ್ಗೆ ತೆಗಿತಾರೆ. ಮತ್ತು ನೀವೇನಾದರೂ ಅಗ್ರಿಕಲ್ಚರ್ ರಿಲೇಟೆಡ್ ಇದ್ದರೆ, ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ 50% ಅಂತ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಅವರು. ಇಲ್ಲಿ ಟೋಟಲು 200 ಮಾರ್ಕ್ಸ್ ಇರುತ್ತೆ, ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ, ಇದು ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಮತ್ತು ಟೋಟಲ್ಲು 50 ಕ್ವಶನ್ 200 ಮಾರ್ಕ್ಸ್ ಇರುತ್ತೆ. ಮತ್ತು ನೀವು ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ, ಏನೇನು ಕ್ವಶನ್ ಕೇಳ್ತಾರೆ ಅಂದರೆ, ಅಗ್ರಿಕಲ್ಚರ್ ರಿಲೇಟೆಡ್ ಇಕ್ವಿಪ್ಮೆಂಟ್ ಕೇಳ್ತಾರೆ. ನೀವು ಹೊಲದಲ್ಲಿ ಯೂಸ್ ಮಾಡೋ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕುರುಪಿ, ಕುಡುಗೋಲ, ಇವು ಥರ ಎಲ್ಲ ಸ್ಪೆಸಿಮನ್ ಕೇಳ್ತಾರೆ. ಮತ್ತು ಸಾಕು ಪ್ರಾಣಿಗಳು ಮತ್ತು ಪಕ್ಷಿಗಳು ಇವಕ್ಕೂ ಸ್ಪೆಸಿಮನ್ ಕೇಳ್ತಾರೆ. ಹೂಗಳು ಸ್ಪೆಸಿಮನ್ ಕೇಳ್ತಾರೆ, ಹಣ್ಣು ಹಂಪಲಗಳು ಕೇಳ್ತಾರೆ, ತರಕಾರಿಗಳು ಲೈವ್ ಆಗಿಟ್ಟು ಕೇಳ್ತಾರೆ. ಮತ್ತು ಸ್ಪೆಸಿಮನ್ ಯೂಸ್ ಮಾಡಿ ಕೇಳ್ತಾರೆ. ನಿಮಗೆ ಅಲ್ಲಿ ಸ್ಪೆಸಿಮನ್ ಇಟ್ಟಿರ್ತಾರೆ, ನೀವು ಐಡೆಂಟಿಫೈ ಮಾಡಿ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. 4 ಆಪ್ಷನ್ ಇರುತ್ತೆ, ಅಲ್ಲಿ ಆಪ್ಷನ್ ಒಳಗೆ ನೀವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ A, ಆಪ್ಷನ್ B, ಆಪ್ಷನ್ C, D ಈ ಥರ ಇರುತ್ತೆ. ನೀವು ಆಪ್ಷನ್ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ನೀವು OMR ಹತ್ರ ಇರುತ್ತೆ, ಅದರಲ್ಲಿ ಹಿಂಗೆ ತುಂಬೋದಿರುತ್ತೆ, ಸರಿನಾ. ಮತ್ತು ಈಗ ನೆಕ್ಸ್ಟು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತೆ ಒಂದು ವಿಡಿಯೋ ಇದೆ, ಈ ವಿಡಿಯೋ ಎಂಡದಲ್ಲಿ ಅದನ್ನು ನಾನು ತೋರಿಸ್ತೀನಿ, ನೀವು ಹೋಗಿ ನೋಡ್ಬೋದು. ಈಗ ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ, ಇನ್ನೂ ಯಾರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿಲ್ಲ ಬೇಗ ರೆಡಿ ಇಟ್ಕೋರಿ. ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡೇಟ್ ಬಿಟ್ಟಾಗ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಅದಕ್ಕೆ ನೀವೆಲ್ಲ ಈಗ ರೆಡಿ ಇಟ್ಕೊಳ್ರಿ. ಮತ್ತು ನಿಮಗೆ ಏನಾದರೂ KCET ಮತ್ತು ನೀಟು ಏನಾದರೂ ಡೌಟ್ಸ್ ಇದ್ದರೆ, ಆಪ್ಷನ್ ಎಂಟ್ರಿ ಮಾಡುವಾಗ ಡೌಟ್ ಇರುತ್ತೆ ಭಾಳ, ಅದಕ್ಕೆ ನಿಮಗೆ ಯಾವುದೇ ಡೌಟ್ ಬರಲಾರಂತೆ ಒಂದು ವಾಟ್ಸಪ್ ಗ್ರೂಪ್ ಇದೆ, ಯಾವುದೇ ಅಪ್ಡೇಟ್ ಬಂದರೆ ಅದರಲ್ಲಿ ನಾವು ಸೆಂಡ್ ಮಾಡಿರ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೂ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು, ಅದಕ್ಕೆ ನಾವು ನಿಮ್ಮ ಡೌಟ್ ಎಲ್ಲ ಸಾಲ್ವ್ ಮಾಡ್ತೀವಿ. ಅದಕ್ಕೆ ಇನ್ನೂ ಯಾರೆಲ್ಲ ವಾಟ್ಸಪ್ ಜನರಿಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಅದರ ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೋ